ಜೈ ಭಾರತ್, ವಂದೇ ಮಾತರಂ. ನೀವು ನೋಡ್ತಿದ್ದೀರಾ ಇನ್ಫಾರ್ಮೇಶನ್ ಪ್ಲಸ್ ಕನ್ನಡಕ್ಕೆ ಸ್ವಾಗತ. ಒಂದು ರಾಷ್ಟ್ರ ಶಕ್ತಿಯುತ ಆಗಬೇಕಾದರೆ ಅದಕ್ಕೆ ಡಿಫೆನ್ಸ್ ಕೂಡ ಒಂದು ಪ್ರಮುಖ ಕಾರಣ. ನೀವು ಡಿಫೆನ್ಸಲ್ಲಿ ಎಷ್ಟು ಶಕ್ತಿಶಾಲಿ ಆಗಿರುತ್ತೀರೋ ಅಷ್ಟು ನೀವು ಬಲಶಾಲಿ ಆಗಿರುತ್ತೀರಿ. ಹಾಗೂ ಎದುರಾಳಿಗಳಿಗೂ ನಡುಕ ಉಂಟಾಗ್ತದೆ. ನಿಮ್ಮ ಮೇಲೆ ದಾಳಿ ಮಾಡಬೇಕಾದರೆ 100 ಸಲ ಯೋಚಿಸಬೇಕಾಗುತ್ತದೆ. ನೀವು ಇನ್ನೊಬ್ಬರ ಮೇಲೆ ದಾಳಿ ಮಾಡೋದು ದೊಡ್ಡ ವಿಷಯವಲ್ಲ, ಆದರೆ ಎದುರಾಳಿ ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಎಷ್ಟು ಸುರಕ್ಷಿತವಾಗಿರುತ್ತೇವೆ ಎಂಬುದೇ ಮುಖ್ಯ. ಈಗ ಇದೇ ವಿಚಾರದಲ್ಲಿ ಭಾರತ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ. ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO ಬುಧವಾರ ತನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ 2ನೇ ಹಂತವನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. DRDO ನಡೆಸಿದ ಈ ಪರೀಕ್ಷೆ ಯಶಸ್ವಿಯಾಗಿದೆ. ಒಡಿಶಾದಲ್ಲಿ ಪರೀಕ್ಷೆ ನಡೆಸಲಾಯಿತು. ಸುಮಾರು 10,000ಕ್ಕಿಂತಲೂ ಹೆಚ್ಚು ಜನರನ್ನು ಸ್ಥಳಾಂತರಿಸಲಾಗಿತ್ತು. ಅಂದ್ರೆ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಜನವಸತಿ ಇರಬಾರ್ದು ಅಂತ ಅಲ್ಲಿನ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿತ್ತು. ಇದರ ರೇಂಜ್ ಸುಮಾರು 5,000 ಕಿಲೋಮೀಟರ್ ಅಂತ ಹೇಳಲಾಗುತ್ತಿದೆ. 5,000 ಕಿಲೋಮೀಟರ್ ರೇಂಜ್ ಅಂತ ಹೇಳ್ತಾರೆ, ಆದ್ರೆ ಅದಕ್ಕಿಂತಲೂ ಹೆಚ್ಚಿನ ರೇಂಜ್ ಇರುವ, ಅದನ್ನು ಎಕ್ಸ್ಟೆಂಡ್ ಮಾಡುವ ಸಾಮರ್ಥ್ಯ ಈ ಮಿಸೈಲ್ಗಳಿಗೆ ಇದೆ. ಈ ಮಿಸೈಲ್ ಲಾಂಗ್ ರೇಂಜ್ ಆಗಿದ್ದು ಕ್ವಿಕ್ ರಿಯಾಕ್ಷನ್ ಆಗಿದೆ. ಇದು ಎದುರಾಳಿಯ ನ್ಯೂಕ್ಲಿಯರ್ ವೆಪನ್ಸ್ ಇರಬಹುದು ಅಥವಾ ಇನ್ನಿತರ ಯಾವುದೇ ರೀತಿಯ ಮಿಸೈಲ್ಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿದೆ. ಈ ಮಿಸೈಲ್ ಅಲ್ಲಿ ಹೊಸ ಟೆಕ್ನಾಲಜಿಯನ್ನು ಸೇರ್ಪಡೆಗೊಳಿಸಲಾಗಿದೆ. ಈ ಮಿಸೈಲ್ ಅಲ್ಲಿ ಲೇಟೆಸ್ಟ್ ಆಗಿ ಇಂಟರ್ಸೆಪ್ಟ್ ಮಾಡುವ ಟೆಕ್ನಾಲಜಿಯನ್ನು ಹೊಂದಿದೆ. ಅಂದ್ರೆ ಎದುರಾಳಿಯ ಯಾವುದೇ ರೀತಿಯ ಮಿಸೈಲ್ ಇರಬಹುದು, ಇದು ಹೆಚ್ಚಿನ ಅಕ್ಯುರಸಿಯಲ್ಲಿ ಇಂಟರ್ಸೆಪ್ಟ್ ಮಾಡುತ್ತದೆ ಹಾಗೂ ಅದನ್ನು ಹೊಡೆದುರುಳಿಸುತ್ತದೆ. ಇನ್ನು ಎದುರಾಳಿಯ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಭೂಮಿಯ ಮೇಲಿರಲಿ ಅಥವಾ ಸಮುದ್ರದಲ್ಲಿ ನಿಯೋಜಿಸಲಾಗುವ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇದು ಹೊಡೆದುರುಳಿಸುತ್ತದೆ. ಇದರಿಂದ ಭಾರತಕ್ಕೆ ಮತ್ತಷ್ಟು ಆನೆ ಬಲ ಬಂದಂತಾಗಿದೆ. ಈ ಮಿಸೈಲ್ಗಳಿಂದ ಪಾಕಿಸ್ತಾನ ಹಾಗೂ ಚೀನಾಕ್ಕೆ ಮತ್ತಷ್ಟು ಚಿಂತೆಗೊಳಗಾಗಿದೆ. ಯಾಕಂದ್ರೆ ಭಾರತ ಡಿಫೆನ್ಸ್ ವಿಷಯದಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗ್ತಿದೆ. ಭಾರತದ ಬಳಿ S-400 ಇದೆ, ಪೃಥ್ವಿ ಸೀರೀಸ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ ಹಾಗೂ ಇನ್ನಿತರ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ. ಭಾರತ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಕ್ಷಿಪಣಿಗಳನ್ನು ಮೇಲ್ದರ್ಜೆಗೇರಿಸುವ ಮುಂಬರುವ ದಿನಗಳಲ್ಲಿ ಭಾರತದ ಮಿಸೈಲ್ಗಳು ಅಪ್ಡೇಟೆಡ್ ವರ್ಷನ್ಗಳಲ್ಲಿ ಕಾಣಸಿಗಲಿದೆ.